ಮುಖವಾಡ ಕಳಚಿದೆ. ಗೃಹ ಮಂತ್ರಿಗಳು ಈ ವಿಚಾರದಲ್ಲಿ ಏನು ಮಾತನಾಡಿದ್ದಾರೆ ಅನ್ನೋದನ್ನ ನೋಡಬೇಕು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆರೋಪ ಏನಿದೆ ಈ ವಿಚಾರದಲ್ಲಿ ಈಗ ಮೈಸೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಪ್ರತಿಕ್ರಿಯೆಯನ್ನ? ಜನರಿಗೆ ಸತ್ಯ ಗೊತ್ತಾಗಲಿ ಅಂತ SIT ರಚಿಸಲಾಗಿದೆ. ಧರ್ಮಸ್ಥಳ ವಿಚಾರದಲ್ಲಿ ರಾಜಕೀಯ ಮಾಡೋದು ಬೇಡ. ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡೋರನ್ನ ನಿಲ್ಲಿಸಿ ಸರ್. ಫಸ್ಟ್ ಆರೋಪಿ ಚಿನ್ನಯ್ಯನನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದನ್ನು ಅವರು ಮಾಡುತ್ತಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆರೋಪದ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. ಆರೋಪಿ ಚಿನ್ನಯ್ಯನನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. SITಗೆ ನಾವು ಸೂಚನೆ ಮಾಡಲು ಬರಲ್ಲ ಅಂತ ಹೇಳಿದ್ದಾರೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರುವಂಥದ್ದು ನಿಲ್ಲಿಸಿ ಸ್ವಲ್ಪ. ನಮ್ಮ ಕಾರ್ಯಕರ್ತರು, ಅಭಿಮಾನಿಗಳು ನಾನೊಂದು ಕಾರ್ಯಕ್ರಮ ಮಾಡಬೇಕು ಮತ್ತು ನಿಮಗೆ ಗೌರವ ಕೊಡಬೇಕು ಹಾಗೆ ಅಂತೇಳಿ ಅವರು ಕೇಳಿಕೊಂಡ್ರು. ಕಾರ್ಯಕರ್ತರಿಂದನೇ ನಾವು ಇರ್ತಕ್ಕಂಥದ್ದು. ಕಾರ್ಯಕರ್ತರು ಬಿಟ್ಟರೆ ನಾವೇನೂ ಆಗೋದಿಲ್ಲ ರಾಜಕಾರಣದಲ್ಲಿ. ಹಾಗಾಗಿ ಕಾರ್ಯಕರ್ತರ ಅವರಿಗೆ ಮನ್ನಣೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ನಾನು ಒಪ್ಕೊಂಡಿದ್ದೆ. ಅವರೇ ಹೆಸರಿಟ್ಕೊಂಡು ಬಿಟ್ಟಿದ್ದಾರೆ. ನಾವೇನು ಯಾರು ಸಜೆಸ್ಟ್ ಮಾಡಿರಲಿಲ್ಲ. ಅವರ ಪ್ರೀತಿ ಗೌರವಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದಕ್ಕಾಗಿ ಕಾರ್ಯಕ್ರಮ ಬಿಜೆಪಿ ಈಗ ರ್ಯಾಲಿಗಳು ನಡೆಸ್ತಾ ಇದೆ. ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಸತ್ಯ ಬೇಕು, ನ್ಯಾಯ ಬೇಕು, SIT ಬಗ್ಗೆ ಮತ್ತೆ ಅಸಮಾಧಾನ. ನೋಡಿ, ಧರ್ಮಸ್ಥಳದ ಎರಡನೇ ದಿನವೂ ವಿಚಾರಣೆಗೆ ಸಮೀರ್ ಹಾಜರಾಗಿರೋದು. ವಕೀಲರ ಜೊತೆಗೆ ಸಮೀರ್ ವಿಚಾರಣೆಗೆ ಹಾಜರಾಗಿರೋದು. ಬೆಳ್ತಂಗಡಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದ. ಮೊದಲನೇ ದಿನಾನೂ ಬಂದಿದ್ದು, ಎರಡನೇ ದಿನಾನೂ ಬಂದಿರೋದು. ಇಲ್ಲ ಅಂದರೆ ಅರೆಸ್ಟ್ ಆಗಿ ಹೋಗಿರೋದು. ನಿರೀಕ್ಷಣಾ ಜಾಮೀನು ತಗೊಂಡು ಈಗ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಇನ್ನೊಂದೇನಾದರೂ ಕೇಸ್ ದಾಖಲಾದರೆ ಒಳಗಡೆಗೆ ಹಾಕ್ತಾರೆ. ಈ ಬೆಳವಣಿಗೆ ಆಗುತ್ತೆ ಸದ್ಯದಲ್ಲೇ. ಕಾರಣ ನನ್ನ ಹತ್ರ ಒಂದು ಆಯುಧ ಇದೆ ಅಂತೇಳಿ ಅದನ್ನು ಬೇಕಾಬಿಟ್ಟಿಯಾಗಿ ಬಳಕೆ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಯಾವನೋ ಕುಮ್ಮಕ್ಕೆ ಕೊಟ್ಟ ಏನೋ ಮಾಡಿದ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡಿರುವಂಥ ಕೆಲಸಕ್ಕೂ ನಕ್ಕೊಂಡು ಓಡಾಡ್ತಾರೆ ಅಂತಂದರೆ ಇವರಿಗೆ ಯಾವುದರದ ಬಗ್ಗೆಯೂ ಕೂಡ ಪಶ್ಚಾತ್ತಾಪ ಇಲ್ಲ. ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ತಂದಿದ್ದೀನಿ ಅನ್ನುವಂಥ ಪಶ್ಚಾತ್ತಾಪವೂ ಕೂಡ ಇಲ್ಲ. ಒಂದು ಸಣ್ಣ ಅಳುಕು ಕೂಡ ಇಲ್ಲ. ಯಾಕೆ ಅಂತಂದರೆ ಇವರಿಗೆ ದೊಡ್ಡ ರೀತಿಯಾಗಿ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಾರೆ. ವಕೀಲರನ್ನ ಹಿಡ್ಕೊಂಡು, ಅದಕ್ಕೆ ಇನ್ಯಾರೋ ಫಂಡಿಂಗನ್ನು ಮಾಡಿಕೊಂಡು, ಇನ್ಯಾರನ್ನೋ ಕರೆಸ್ಕೊಂಡು, ಇನ್ನೆಲ್ಲಿಂದೋ ಕರೆಸಿ ಏನಾಗುತ್ತೆ? ಏನೂ ಆಗಲ್ಲ ಅಂತಾರೆ ಅವರು. ಕೇಸ್ ಆಗುತ್ತೆ, ನಾವು ಹೋರಾಟ ಮಾಡ್ಕೊಳ್ತೀವಿ ಬಿಡಿ ಅಂತಾರೆ. ಒಂದು ಸಲ ಹಾಕಿ ಕರೆಕ್ಟಾಗಿ ವಿಚಾರಣೆಯನ್ನು ಮಾಡಿ ರುಬ್ಬಿದ್ರೆ ಗೊತ್ತಾಗುತ್ತೆ ಯಾರಿದ್ದಾರೆ ಇದರ ಹಿಂದೆ ಅಂಥೇಳಿ. ಅವ್ರ ಹಿಂದೆ ಇರುವಂಥವ್ರನ್ನೂ ಕರ್ಕೊಂಡು ಬಂದು ಹಾಗೆ ರುಬ್ಬಬೇಕು. ಗೊತ್ತಲ್ಲ ನಿಮಗೆ, ಲಾಠಿಗೆ ಹಸಿ ಖಾರ ಹಾಕಿ ಏನು ಮಾಡಬೇಕು ಅಂತ. ಲಾಠಿಗೆ ಹಸಿ ಖಾರ ಹಚ್ಚಿ ಎಲ್ಲಿ ಇಡಬೇಕು ಅನ್ನೋದು ನಿಮಗೂ ಗೊತ್ತಿದೆ ಪೊಲೀಸರಿಗೆ. ಒಂದು ಸಲ ಇಡಿ, ಗೊತ್ತಾಗುತ್ತೆ. ಹೊಡೆಯೋದು ಬೇಡ, ಬಡಿಯೋದು ಬೇಡ. ಇಡೋ ಜಾಗದಲ್ಲಿ ಹಸಿ ಖಾರ ಇಟ್ಬಿಟ್ರೆ ಸಾಕು. ಎಂಥವನಾದರೂ ಕೂಡ ಬಾಯಿ ಬಿಡ್ತಾನೆ. ಇಡಬೇಕು ಒಂದು ಸಲ. ಆ ನಗುನೂ ಹೋಗುತ್ತೆ, ಪಶ್ಚಾತ್ತಾಪನೂ ಬರುತ್ತೆ. ಯಪ್ಪ ಇಂಥ ತಂಟೆಗೆ ಹೋಗಲ್ಲ ಅಂತ ಹೇಳಿ. ಕಾರಣ ಏನು ಬೇಕಾದರೂ ಅನ್ನಿಸ್ಕೊಳ್ಬೋದು, ಏನು ಬೇಕಾದರೂ ನಾನು ಮಾತನಾಡ್ಬೋದು ಅನ್ನುವಂಥ ಮನಸ್ಥಿತಿ ಇದೆಯಲ್ಲ, ಈ ಮಾನಸಿಕತೆ. ಈಗ ಕೆಲವರು ಇವ್ರನ್ನ ಹೀರೋ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಕೆಲವ್ರಿಗೆ ದೊಡ್ಡ ಹೀರೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾನೆ ಈ ವ್ಯಕ್ತಿ. ನಾಳೆ ಆಗ್ಬೋದು. ಅವ್ರ ಲೀಡರ್ ಆಗೂ ಓಡಾಡ್ಬೋದು ಇವನು. ಯಾಕಂದರೆ ಇಂಥವ್ರೇ ಅಲ್ವಾ ಲೀಡ್ರಾಗಿ ಬೆಳೆಯೋದು. ಸಮಾಜದಲ್ಲಿ ಬೇಕಾಗೋದೇ ಇಂಥವ್ರು. ಬೇರೆದವ್ರು ಯಾರೂ ಅಲ್ಲ. ಒಳ್ಳೆಯವ್ರು ಯಾರೂ ಲೀಡರ್ಗಳಾಗೋದಿಲ್ಲ ಸಮಾಜದಲ್ಲಿ. ಇಂಥವರೇ ಲೀಡರ್ ಆಗೋದು. ಅವ್ರನ್ನ ಬೆಳೆಸ್ಬೇಕು.